ಭಾರತೀಯ ಧಾರ್ಮಿಕ ಸಂಪ್ರದಾಯದಲ್ಲಿ ಪ್ರತಿಯೊಂದು ದೇವತೆಗೆ ಸಂಬಂಧಿಸಿದಂತೆ ನಿರ್ದಿಷ್ಟ ದಿನಗಳು, ವಿಧಿಗಳು ಮತ್ತು ಆಚರಣೆಗಳಿವೆ. ಅವುಗಳಲ್ಲಿ ಮಂಗಳವಾರದ ದಿನವು ಹನುಮಂತನ ಆರಾಧನೆಗೆ ಅತ್ಯಂತ ಮಹತ್ವ ಪಡೆದ ದಿನವಾಗಿದೆ. ಶನಿವಾರದ ಜೊತೆಗೆ ಮಂಗಳವಾರವು ಹನುಮಂತನ ಪೂಜೆಗೆ ವಿಶೇಷವಾಗಿ ಮೀಸಲಾಗಿರುವ ದಿನವೆಂದು ಭಕ್ತರು ನಂಬುತ್ತಾರೆ. ಇಂದಿನ ದಿನಗಳಲ್ಲಿ ಜೀವನದ ಒತ್ತಡ, ಆತಂಕ, ಭಯ, ಆರೋಗ್ಯ ಸಮಸ್ಯೆಗಳು, ಪರೀಕ್ಷೆಗಳ ಚಿಂತೆ, ನ್ಯಾಯಾಲಯದ ವಿಚಾರಗಳು ಮತ್ತು ಅಜ್ಞಾತ ಭಾರಗಳಿಂದ ಮುಕ್ತಿಯನ್ನು ಹುಡುಕುವ ಉದ್ದೇಶದಿಂದ ಅನೇಕರು ಮಂಗಳವಾರ ಹನುಮಂತನನ್ನು ಶ್ರದ್ಧಾಭಕ್ತಿಯಿಂದ ಪೂಜಿಸುತ್ತಾರೆ. ಮಂಗಳವಾರದಂದು ಹನುಮಂತನ ಆರಾಧನೆ ಮಾಡುವುದರಿಂದ ಕೇವಲ ಧಾರ್ಮಿಕ ತೃಪ್ತಿಯಷ್ಟೇ ಅಲ್ಲ, ಮಾನಸಿಕ ಶಾಂತಿ, ಆತ್ಮವಿಶ್ವಾಸ, ಶಕ್ತಿ ಮತ್ತು ಶಿಸ್ತು ಜೀವನದಲ್ಲೂ ಪ್ರತಿಫಲಿಸುತ್ತದೆ ಎಂಬ ನಂಬಿಕೆ ಇದೆ. ಈ ಪ್ರಬಂಧದಲ್ಲಿ ಮಂಗಳವಾರ ಹನುಮಂತನನ್ನು ಪೂಜಿಸುವ 5 ಪ್ರಮುಖ ಕಾರಣಗಳು ಹಾಗೂ ಅದರ ಆಧ್ಯಾತ್ಮಿಕ ಮತ್ತು ಜೀವನೋಪಯೋಗಿ ಮಹತ್ವವನ್ನು ವಿವರವಾಗಿ ನೋಡೋಣ. 1ನೇಯದು, ಮಂಗಳವಾರ ಶಕ್ತಿ ಮತ್ತು ಶೌರ್ಯದ ಸಂಕೇತ. ಮಂಗಳವಾರವು ಶಕ್ತಿಯ ಪ್ರತೀಕವಾದ ದಿನವೆಂದು ಪರಿಗಣಿಸಲಾಗುತ್ತದೆ. ಈ ದಿನವನ್ನು ದೈಹಿಕ ಬಲ, ಧೈರ್ಯ, ಸ್ಥೈರ್ಯ ಮತ್ತು ಕ್ರಿಯಾಶೀಲತೆಗೆ ಸಂಬಂಧಿಸಿದ ದಿನವೆಂದು ಶಾಸ್ತ್ರಗಳು ವಿವರಿಸುತ್ತವೆ. ಹನುಮಂತನು ಅಪಾರ ಶಕ್ತಿ, ಅಚಲ ಧೈರ್ಯ ಮತ್ತು ಅಹಂಕಾರರಹಿತ ಸೇವಾ ಭಾವನೆಯ ಪ್ರತಿನಿಧಿಯಾಗಿದ್ದಾನೆ. ಆದ್ದರಿಂದ ಮಂಗಳವಾರದಂದು ಹನುಮಂತನನ್ನು ಪೂಜಿಸುವುದು ಶಕ್ತಿಯನ್ನು ಶುದ್ಧ ಮತ್ತು ನಿಯಂತ್ರಿತ ಮಾರ್ಗದಲ್ಲಿ ಬಳಸಿಕೊಳ್ಳಲು ಸಹಾಯ ಮಾಡುತ್ತದೆ ಎಂಬ ನಂಬಿಕೆ ಇದೆ. ಇಂದಿನ ವೇಗದ ಬದುಕಿನಲ್ಲಿ ಕೋಪ, ಅಸಹನೆ ಮತ್ತು ಆತುರ ಹೆಚ್ಚಾಗಿರುವ ಸಂದರ್ಭದಲ್ಲಿ ಮಂಗಳವಾರದ ಪೂಜೆ ಮನಸ್ಸನ್ನು ಸಮತೋಲನದಲ್ಲಿಡಲು ಸಹಕಾರಿ. ಶಕ್ತಿಯನ್ನು ಹಿಂಸೆಯಾಗಿ ಅಲ್ಲ, ಸೇವೆಯಾಗಿ ಮತ್ತು ಸಕಾರಾತ್ಮಕ ಕಾರ್ಯಗಳಾಗಿ ರೂಪಾಂತರಿಸಿಕೊಳ್ಳಲು ಹನುಮಂತನ ಆರಾಧನೆ ಮಾರ್ಗದರ್ಶಿಯಾಗುತ್ತದೆ. 2ನೇಯದು, ಮಂಗಳವಾರದ ಉಪವಾಸ ವ್ರತದ ಮಹತ್ವ. ಮಂಗಳವಾರದಂದು ಪಾಲಿಸುವ ಉಪವಾಸ ವ್ರತವು ಅತಿ ಕಠಿಣವಲ್ಲದೆ ಸಾಮಾನ್ಯ ಜನರು ಸುಲಭವಾಗಿ ಆಚರಿಸಬಹುದಾದ ವ್ರತವಾಗಿದೆ. ಕೆಲವರು ಸಂಪೂರ್ಣ ಉಪವಾಸ ವ್ರತವನ್ನು ಪಾಲಿಸಿದರೆ, ಇನ್ನು ಕೆಲವರು ಸಾತ್ವಿಕ ಆಹಾರವನ್ನು ಸೇವಿಸುವ ಮೂಲಕ ವ್ರತವನ್ನು ನೆರವೇರಿಸುತ್ತಾರೆ. ಈ ವ್ರತದ ಉದ್ದೇಶ ದೇಹಕ್ಕಿಂತಲೂ ಮನಸ್ಸಿನ ನಿಯಂತ್ರಣ ಮತ್ತು ಆತ್ಮಶುದ್ಧಿಯಾಗಿದೆ. ಹನುಮಂತನು ಶಿಸ್ತುಬದ್ಧ, ನಿಯಂತ್ರಿತ ಮತ್ತು ಬ್ರಹ್ಮಚಾರಿ ಜೀವನದ ಆದರ್ಶ ಎಂದು ಪರಿಗಣಿಸಲಾಗುತ್ತದೆ. ಉಪವಾಸ ವ್ರತವು ಅವನ ಗುಣಗಳನ್ನು ಅನುಸರಿಸುವ ಒಂದು ಮಾರ್ಗವಾಗಿದೆ. ಮಂಗಳವಾರದ ಉಪವಾಸದಿಂದ ಮನಸ್ಸಿನ ಚಂಚಲತೆ ಕಡಿಮೆಯಾಗುತ್ತದೆ, ಆತ್ಮ ಪರಿಶೀಲನೆಗೆ ಅವಕಾಶ ದೊರಕುತ್ತದೆ ಮತ್ತು ಆಂತರಿಕ ಶಕ್ತಿಯೊಂದಿಗೆ ಸಂಪರ್ಕ ಸಾಧಿಸಲು ಸಹಕಾರಿಯಾಗುತ್ತದೆ. 3ನೇಯದು, ಸಿಂಧೂರ ಅರ್ಪಣೆಯ ಆಧ್ಯಾತ್ಮಿಕ ಅರ್ಥ. ಮಂಗಳವಾರದಂದು ಹನುಮಂತನ ಪೂಜೆಯಲ್ಲಿ ಸಿಂಧೂರ ಅರ್ಪಣೆ ಅತ್ಯಂತ ಪ್ರಮುಖ ಸ್ಥಾನ ಹೊಂದಿದೆ. ಸಿಂಧೂರವು ಕೆಂಪು ಬಣ್ಣದ ಪ್ರತೀಕವಾಗಿದ್ದು, ಅದು ಶಕ್ತಿ, ತ್ಯಾಗ, ಉತ್ಸಾಹ ಮತ್ತು ಮಂಗಳತೆಯನ್ನು ಸೂಚಿಸುತ್ತದೆ. ಪುರಾಣ ಕಥೆಗಳ ಪ್ರಕಾರ ಹನುಮಂತನು ಶ್ರೀರಾಮನ ಮೇಲಿನ ಅತಿ ಅಪಾರ ಭಕ್ತಿಯಿಂದ ಸಿಂಧೂರವನ್ನು ಹಚ್ಚಿಕೊಳ್ಳಲಾರಂಭಿಸಿದನು ಎಂಬ ನಂಬಿಕೆ ಇದೆ. ಭಕ್ತರು ಮಂಗಳವಾರದಂದು ಹನುಮಂತನಿಗೆ ಸಿಂಧೂರ ಅರ್ಪಿಸುವ ಮೂಲಕ ತಮ್ಮ ಜೀವನದಲ್ಲಿನ ಅಡೆತಡೆಗಳು ದೂರವಾಗಲಿ, ಕಾರ್ಯಸಿದ್ಧಿ ದೊರಕಲಿ ಮತ್ತು ದುಷ್ಟಶಕ್ತಿಗಳಿಂದ ರಕ್ಷಣೆ ಸಿಗಲಿ ಎಂದು ಪ್ರಾರ್ಥಿಸುತ್ತಾರೆ. ಈ ಅರ್ಪಣೆ ಭಕ್ತಿಯ ಸಂಕೇತವಾಗಿದ್ದು, ಅಹಂಕಾರವಿಲ್ಲದ ಸಮರ್ಪಣೆಯನ್ನು ಸೂಚಿಸುತ್ತದೆ. 4ನೇಯದು, ಮಂಗಳವಾರ ಮತ್ತು ಜೀವನದ ಸಂಕಷ್ಟಗಳಿಂದ ಮುಕ್ತಿ. ಹನುಮಂತನನ್ನು ಸಂಕಟ ಮೋಚನ ಎಂದು ಕರೆಯಲಾಗುತ್ತದೆ, ಅಂದರೆ ಸಂಕಷ್ಟಗಳಿಂದ ರಕ್ಷಿಸುವ ದೇವತೆ ಎಂಬ ಅರ್ಥ. ಜೀವನದಲ್ಲಿ ಎದುರಾಗುವ ಅನಿರೀಕ್ಷಿತ ಸಮಸ್ಯೆಗಳು, ಭಯ, ಆತಂಕ, ಆರೋಗ್ಯ ಸಂಬಂಧಿತ ತೊಂದರೆಗಳು, ಪರೀಕ್ಷೆಗಳ ಒತ್ತಡ ಅಥವಾ ಕಾನೂನು ಮತ್ತು ಹಣಕಾಸಿನ ಸಮಸ್ಯೆಗಳು ಮನಸ್ಸನ್ನು ಅಶಾಂತಗೊಳಿಸುತ್ತವೆ. ಇಂತಹ ಸಂದರ್ಭಗಳಲ್ಲಿ ಮಂಗಳವಾರದಂದು ಹನುಮಂತನ ಆರಾಧನೆ ಭಕ್ತರಿಗೆ ಧೈರ್ಯ ಮತ್ತು ಭರವಸೆಯನ್ನು ನೀಡುತ್ತದೆ. ಮಂಗಳವಾರವು ರಕ್ಷಣಾತ್ಮಕ ಶಕ್ತಿಯೊಂದಿಗೆ ಸಂಬಂಧಿಸಿದ ದಿನವೆಂದು ನಂಬಲಾಗುತ್ತದೆ. ಈ ದಿನ ಹನುಮಂತನನ್ನು ಪೂಜಿಸುವುದರಿಂದ ದುಷ್ಟ ಪ್ರಭಾವಗಳು ಕಡಿಮೆಯಾಗುತ್ತವೆ, ಮನಸ್ಸಿಗೆ ಸ್ಥೈರ್ಯ ಬರುತ್ತದೆ ಮತ್ತು ಸಮಸ್ಯೆಗಳನ್ನು ಎದುರಿಸುವ ಆತ್ಮವಿಶ್ವಾಸ ವೃದ್ಧಿಸುತ್ತದೆ ಎಂದು ಭಕ್ತರು ಅನುಭವಿಸುತ್ತಾರೆ. 5ನೇಯದು, ಮಂಗಳವಾರ ದೇವಾಲಯ ದರ್ಶನ ಮತ್ತು ಶಾಂತ ಭಕ್ತಿ.
ಯಾವುದೇ ಮಂಗಳವಾರ ಹನುಮಂತನ ದೇವಸ್ಥಾನಕ್ಕೆ ಭೇಟಿ ನೀಡಿದರೆ ಎಲ್ಲ ವರ್ಗದ ಜನರು ಸರದಿ ಸಾಲಿನಲ್ಲಿ ಶಾಂತವಾಗಿ ದರ್ಶನಕ್ಕಾಗಿ ನಿಂತಿರುವುದನ್ನು ಕಾಣಬಹುದು. ಹನುಮಂತನು ತನ್ನ ಭಕ್ತರಿಂದ ದೊಡ್ಡ ಕಾಣಿಕೆಗಳನ್ನಾಗಲಿ ಅಥವಾ ವೈಭವವನ್ನಾಗಲಿ ಅಪೇಕ್ಷಿಸುವುದಿಲ್ಲ. ಅವನು ನಿರೀಕ್ಷಿಸುವುದು ನಿಜವಾದ ಭಕ್ತಿ ಮತ್ತು ಶ್ರದ್ಧೆ ಮಾತ್ರ. ಮಂಗಳವಾರದಂದು ದೇವಸ್ಥಾನಕ್ಕೆ ತೆರಳಿ ದೀಪ ಹಚ್ಚುವುದು, ನೈವೇದ್ಯ ಅರ್ಪಿಸುವುದು, ಹನುಮಾನ್ ಚಾಲೀಸ ಅಥವಾ ನಾಮಸ್ಮರಣೆ ಮಾಡುವುದರಿಂದ ಮನಸ್ಸಿಗೆ ಅಪಾರ ಶಾಂತಿ ದೊರಕುತ್ತದೆ. ಈ ಶಾಂತ ಭಕ್ತಿಯೇ ಭಕ್ತ ಮತ್ತು ದೇವರ ನಡುವಿನ ನಂಟನ್ನು ಗಟ್ಟಿಗೊಳಿಸುತ್ತದೆ ಎಂಬ ನಂಬಿಕೆ ಜನರಲ್ಲಿ ಬಲವಾಗಿದೆ. ಒಟ್ಟಿನಲ್ಲಿ ಮಂಗಳವಾರ ಹನುಮಂತನನ್ನು ಪೂಜಿಸುವ ಸಂಪ್ರದಾಯವು ಕೇವಲ ಧಾರ್ಮಿಕ ಆಚರಣೆಯಲ್ಲ, ಅದು ಜೀವನಕ್ಕೆ ಶಿಸ್ತು, ಧೈರ್ಯ, ಶಕ್ತಿ ಮತ್ತು ಶಾಂತಿಯನ್ನು ತರುವ ಒಂದು ಆಧ್ಯಾತ್ಮಿಕ ಮಾರ್ಗವಾಗಿದೆ. ಉಪವಾಸ ವ್ರತ, ಸಿಂಧೂರ ಅರ್ಪಣೆ, ದೇವಾಲಯ ದರ್ಶನ ಮತ್ತು ನಾಮಸ್ಮರಣೆ ಇವೆಲ್ಲ ನೀವು ಪ್ರಾಕ್ಟೀಸ್ ಮಾಡೋದ್ರಿಂದ ದೇವ್ರ ಹತ್ರ ಡೈರೆಕ್ಟ್ ಆಗಿ ಕನೆಕ್ಟ್ ಆಗೋ ಸ್ಟ್ರೆಂತು ಎಲ್ಲಾನು ನಿಮ್ಗೆ ಸಿಗುತ್ತೆ ಅನ್ನೋ ನಂಬಿಕೆ ಕೂಡ ಇದೆ. ಈ ಕಾರಣಗಳಿಂದಲೇ ದಿನದಿಂದ ದಿನಕ್ಕೆ ಮಂಗಳವಾರದ ಹನುಮಂತ ಪೂಜೆಯ ಮಹತ್ವ ಹೆಚ್ಚಾಗುತ್ತಿದೆ. ಭಕ್ತಿ, ಶ್ರದ್ಧೆ ಮತ್ತು ನಂಬಿಕೆಯಿಂದ ಮಾಡಿದ ಆರಾಧನೆ ಭಕ್ತರ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ತರುತ್ತದೆ ಎಂಬುದೇ ಈ ಸಂಪ್ರದಾಯದ ನಿಜವಾದ ಸಾರವಾಗಿದೆ. ಮಾಹಿತಿ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಧನ್ಯವಾದಗಳು.